ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾವು ಹೊಸ ಮನೆಯಿಂದ ವ್ಲಾಗ್ ಮಾಡ್ತಿದ್ದೀವಿ, ನಮ್ಮ ಮಾಮಿಯವ್ರದ್ದು ಮನೆಯಿಂದ. ಸೊ ಇವತ್ತು ನಾವು ಒತ್ತು ಸೇವಿಗೆ ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಿದ್ದೀವಿ ನಾನು ಮತ್ತು ಮಾಮಿ. ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಏನು ಮಾಡೋದು ಅಂತ. ಓಕೆ, ಸೊ ಲೆಟ್ಸ್ ಗೋ. ಮಾಮಿ ಏನು ಮಾಡ್ತಿದ್ದೀವಿ ಫಸ್ಟಿಗೆ? ನಾವು ಫಸ್ಟಿಗೆ ಅಕ್ಕಿಯನ್ನು ನೆನೆ ಹಾಕೋದು, ಬಾಯ್ಲ್ ರೈಸ್ ಮತ್ತು ವೈಟ್ ರೈಸ್. ಆಮೇಲೆ ಅದನ್ನು ಒಂದು 4-5 ಗಂಟೆಗೆ ಹೊತ್ತು ನೆನೆ ಹಾಕಬೇಕು. ಆಮೇಲೆ ರುಬ್ಬಬೇಕು, ಚೆನ್ನಾಗಿ ರುಬ್ಬಿ ಆಮೇಲೆ ಬಾಣಲೆಯಲ್ಲಿ ಅದನ್ನು ಗಟ್ಟಿ ಮಾಡಬೇಕು. ಹಿಟ್ಟನ್ನು ಗಟ್ಟಿ ಮಾಡಿದ್ಮೇಲೆ ಈ ಥರ ಉಂಡೆ ಉಂಡೆ ಥರ ಇಟ್ಟು ಬೇಯಿಸ್ಬೇಕು, ಹಬೆಯಲ್ಲಿ ಇಟ್ಟು ಬೇಯಿಸ್ಬೇಕು. ಓಕೆ. ಆಮೇಲೆ ಬೇಯಿಸಾದ್ಮೇಲೆ ಅದನ್ನು ಒತ್ತು ಸೇವಿಗೆ ಇಲ್ಲಿದೆ ನೋಡಿ, ಮನೆ ಇದೆ, ಅದರಲ್ಲಿ ಒತ್ತಿ ಸೇವಿಗೆ ಮಾಡಬೇಕು. ಇವಾಗ ಇಲ್ಲಿ ಇಡ್ತಿದ್ದೀವಿ. ಆಮೇಲೆ ಇದರಲ್ಲಿ ಒತ್ತದು, ಆಮೇಲೆ ತೋರಿಸ್ತೀನಿ ಹೇಗೆ ಅಂತ. ಓಕೆ, ಮಸ್ತ್ ಉಂಡತ್ತೆ. ಇದು ಪಲ್ಯ ಪುಂಡಿ ನೋಡಿ, ಹಾಫ್ ಮುಂತರ ಇದನ್ನು ಇಡ್ಬೋದು. ಇದರಲ್ಲಿ ಪುಂಡಿ ಮಾಡಿ ಪುಂಡಿ ಗಸಿ ಸಹ ಮಾಡ್ಬೋದು. ಪುಂಡಿಯನ್ನು ಈ ಥರ ಪುಂಡಿ ಪುಂಡಿ ಮಾಡಿ ಬೇಯಿಸಿ ಅದನ್ನು ಕಟ್ ಮಾಡಿ ತೆಂಗಿನಕಾಯಿ ಹಾಕಿ ರುಬ್ಬಿ ಅದನ್ನು ಗಸಿ ಥರ ಮಾಡ್ಬೋದು, ಪುಂಡಿ ಗಸಿ ಥರ. ಎಲ್ಲ ಒಂದೊಂದು ಬ್ಲಾಗಲ್ಲಿ ತೋರಿಸ್ತೀನಿ ನಾನು. ಇವತ್ತು ನಾನು ಹೊರಟಿದ್ದೀನಿ ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ. ಇನ್ನೊಂದ್ಸತಿ ಬಂದಾಗ ಏನಾದರೂ ಮಾಡಿದಾಗ ಎಲ್ಲ ತೋರಿಸ್ತೀನಿ. ಈ ಸತಿ ಫುಲ್ ಬ್ಯುಸಿ ಇದ್ವಿ ನಾವು. ಅಕ್ಕಂದು ಸೀಮಂತ ಆಮೇಲೆ ಗೃಹ ಪ್ರವೇಶ ಎಲ್ಲ ಇತ್ತಲ್ಲ, ಫುಲ್ ಬ್ಯುಸಿ ಇದ್ವಿ. ನೆಕ್ಸ್ಟ್ ಟೈಮ್ ಬಂದಾಗ ಫ್ರೀಯಾಗಿ ಬಂದು ಎಲ್ಲ ತೋರಿಸ್ತೀನಿ ನಾನು ಮಾಡಿದಾಗ ಏನಾದರೂ. ಓಕೆ, 20 ನಿಮಿಷ ಹಬೆಯಲ್ಲಿ ಬೇಯಬೇಕು. 20 ನಿಮಿಷ ಹಬೆಯಲ್ಲಿ ಬೇಯಬೇಕು. ಇವಾಗ ಅಲ್ಲಿವರೆಗೂ ನಾವಿವಾಗ ತೆಂಗಿನಕಾಯಿ ತುರಿದು ಹಾಲು ರೆಡಿ ಮಾಡೋಕ್ಕೆ ತೆಂಗಿನಕಾಯಿ ತುರಿತೀವಿ. ಓಕೆ, ಇವಾಗ ತುರಿದಿರೋ ತೆಂಗಿನಕಾಯಿ ನಾನು ತರ್ತೀನಿ, ಅಲ್ಲಿದೆ ಆ ಕಡೆ ಮನೇಲಿ. ನಾನಿವಾಗ ತೆಂಗಿನಕಾಯಿ ತುರಿಯೋದಕ್ಕೆ ಇದು ಬರುತ್ತಲ್ಲ ಅದನ್ನು ತಗೊಂಡು ಬರೋದಕ್ಕೆ ಹೋಗ್ತಿದ್ದೀನಿ ಮನೆ. ಅಪ್ಪ ಇಲ್ಲಿ ಕಾರ್ ತೊಳಿತಾ ಇದ್ದಾರೆ. 2 ದಿನ ಫಂಕ್ಷನ್ ಆಗಿತ್ತಲ್ಲ, ಫುಲ್ ಗಲೀಜಾಗಿತ್ತು ಕಾರು. ಶ್ಯಾಂಪು ಹಾಕಿ ತೊಳಿತಾ ಇದ್ದಾರೆ, ಫುಲ್ ಕ್ಲೀನಿಂಗ್. ಅಪ್ಪಾಜಿ ಹೂಲೆ ಈರಿನ ಬೀಡ ಪಾಡೊಂದುನೆ ಅಪ್ಪಾಜಿ ಸಿಕ್ತು ನೋಡಿ. ಇದರಲ್ಲಿ ಇವಾಗ ತೆಂಗಿನಕಾಯಿ ತುರಿದು ತೆಂಗಿನಕಾಯ್ದು ಸ್ವೀಟ್ ರಸ ಆತಮ್ಮ, ಸ್ವೀಟ್ ರಸ ಮತ್ತೆ ಖಾರನೂ ಮಾಡ್ತೀವಿ. ಓಕೆ, ಇವಾಗ ಕಡುಬು ಇಟ್ಟಾಯ್ತಲ್ಲ, ನೀವೆಲ್ಲ ಚಿಕ್ಕವರಿದ್ದಾಗ ಇದು ಮಾಡಿರ್ತೀರ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ಉಳಿದಿರೋದನ್ನು ತೆಗೆದು ತಂದಿರುತ್ತೆ, ರೋಸ್ಟ್ ಆಗಿರುತ್ತಲ್ಲ, ಅದು ಮಸ್ತ್ ಇರುತ್ತೆ. ಸಿ, ಇದಿಷ್ಟು ಇವಾಗ ತುರಿಯೋದಕ್ಕಿದೆ.
ತೆಂಗಿನಕಾಯಿ ತುರ್ದಾಯ್ತು. ಡ್ರೈ ಗುಲಾಬ್ ಜಾಮೂನ್ ಫಂಕ್ಷನ್. ಅಮ್ಮ ಬೆಲ್ಲ ಗುದ್ದುತ್ತಿದ್ದಾರೆ. ಅಮ್ಮ ಹಾಯ್. ಇದು ಸ್ವೀಟ್, ಇದಕ್ಕೆ ಹಾಲು, ಸ್ವೀಟ್ ಹಾಲುಗೆ ಬೆಲ್ಲ ಗುದ್ದಕ್ಕೆ ಏನಿಗೆ ಇಲ್ಲ. ಈಗ ಸದ್ಯಕ್ಕೆ ತೆಂಗಿನಕಾಯಿ ಗುದ್ದುತ್ತಾ ಇದ್ದೀನಿ. ಇವಾಗ ಇದನ್ನ ಅದಕ್ಕೆ ಫಸ್ಟ್ ಎಣ್ಣೆ ಹಾಕಿದ್ದಾರೆ ಮಾಮಿ. ಎಣ್ಣೆ ಸ್ವಲ್ಪ ಸ್ವಲ್ಪ ಹೋಗ್ಬೇಕು, ಇಲ್ಲಾಂದ್ರೆ ಅಂತದೆ. ಆಮೇಲೆ ಈ ಪುಂಡಿ ಎಲ್ಲ ತೆಗೆದು ಹಾಕೋದು. ರೊಟೇಟ್ ಮಾಡ್ಕೊಡೆ. ಹೀಗೆ ತಿರುಗಿಸ್ಬೇಕಾಯ್ತಾ ಕೆಳಗಡೆ? ಈಗ ಮಿಕ್ಸಿ ಜಾರ್ಗೆ ಬೆಲ್ಲ ಮತ್ತು ಏಲಕ್ಕಿ, ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಹಾಕ್ಬೇಕು ಫಸ್ಟ್. ಈಗ ರುಬ್ಬಬೇಕು ನೈಸಾಗಿ. ಬೆಲ್ಲ ಹಾಕಿದ್ದಾರೆ. ಬೆಲ್ಲ, ತೆಂಗಿನಕಾಯಿ ತುರಿ ಮತ್ತೆ ಏಲಕ್ಕಿ ಅಷ್ಟೇ ಅಲ್ಲ, ಮೂರೇ ಬಗೆ ಅಲ್ಲ, ಹಾಕಿ ಚೆನ್ನಾಗಿ ರುಬ್ಬೇಕು. ಇದು ಸ್ವೀಟ್ ಹಲ್ವಾ ಆಯ್ತಾ? ಅದು ಉಪ್ಪು ಕರಿಗೆ. ಉಪ್ಪು ಕರಿನೂ ಮಾಡ್ತಿದ್ದಾರೆ, ಅಂದ್ರೆ ಖಾರದು ಮಾಡ್ತಿದ್ದೀವಿ ನಾವು, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈ ಥರ ಮಾಡಿದಾದ್ಮೇಲೆ ಈ ಥರ ಬಿಡಿಸ್ಬೇಕು, ಖಾರ ಮಾಡಬೇಕು. ಇದು ಖಾರ ಮಾಡಲಿಕ್ಕೆ, ಸ್ವೀಟಿಗಲ್ಲ. ಉಪ್ಪು ಕರಿ ಅಂತಂದೆ ಅಲ್ಲ ಅವಾಗಲೇ, ಅದಕ್ಕೆ. ತೆಂಗಿನಕಾಯಿ, ಏಲಕ್ಕಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ರುಬ್ಬಿದನ್ನು ಸೋಸಬೇಕು ಚೆನ್ನಾಗಿ. ಇದು ಕಾಯಿ ಹಾಲು. ಮತ್ತು ಕಾಯಿ ಹಾಲು. ಒಂದು ಕಡೆಯಿಂದ ಕಾಯಿ ಹಾಲು ರೆಡಿ ಮಾಡ್ತಿದ್ದೀವಿ, ಇನ್ನೊಂದು ಕಡೆಯಿಂದ ಇವಾಗ ಉಪ್ಪು ಕರಿ ಮಾಡಬೇಕಲ್ಲ, ಅದಕ್ಕೆ ಮೆಣಸು ಮತ್ತು ಈರುಳ್ಳಿ ಎಲ್ಲ ಹಾಕ್ತೀವಿ. ಹಾಂ, ಇದಕ್ಕೆ ಬೇಕಿದ್ರೆ ಬಾಳೆಹಣ್ಣು ಹಾಕ್ಬೋದು. ಬಾಳೆಹಣ್ಣು ಇದೆ ಅಲ್ಲಿ, ತರಲಾ? ಇದು ಉಪ್ಪು ಕರಿಗೆ. ಇವಾಗೆಲ್ಲ ರೆಡಿ ಇದೆ. ಸಿ, ಆನಿಯನ್ ಮತ್ತು ಚಿಲ್ಲಿ ಎಲ್ಲ ಕಟ್ ಮಾಡಿ ಆಗಿದೆ. ಇವಾಗ ಮಾಡಬೇಕಾಗಿರೋದು ಇಷ್ಟೇ, ಒಗ್ಗರಣೆ ಹಾಕೋದು, ಇದನ್ನು ಉಪ್ಪು ಕರಿಗೆ ಯೂಸ್ ಮಾಡೋದು. ಇದು ಸ್ವೀಟಿಗೆ, ಇದು ಮತ್ತು ಇದು ಉಪ್ಪು ಕರಿಗೆ. ಓಕೆ, ಇದು ಬಂದು ಕಾಯಿ ಹಾಲು. ಇದೂ ರೆಡಿ ಇದೆ. ಇದಕ್ಕೆ ಬಾಳೆಹಣ್ಣು ಹಾಕ್ಬೋದು, ಮೋಸ್ಟ್ಲಿ ಅಮ್ಮ ತಗೊಂಡು ಬರೋದಕ್ಕೆ ಹೋಗಿದ್ದಾರೆ, ಬಟ್ ಟೇಸ್ಟಿ ಇದೆ. कोणापे मामा ऐक कुठं पुदाय ऐकला ಕುದಾ ತಿಂಡಿ ಎಲ್ಲ ಆಯಿತು, ಹೊಟ್ಟೆ ಫುಲ್ ಆಯಿತು. ಆ್ಯಂಡ್ ನೋಡಿದ್ರಲ್ಲ ಹೇಗೆ ಮಾಡೋದು ಏನು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.